ಹಾಯ್ ಹಲೋ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ ಅಂದ್ಕೊಂಡು ಇವತ್ತಿನ ವಿಡಿಯೋ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಬನ್ನಿ ಫ್ರೆಂಡ್ಸ್, ಇವತ್ತಿನ ವಿಡಿಯೋ ಸ್ಟಾರ್ಟ್ ಮಾಡೋಣ. ಎಲ್ಲರೂ ಲೈವಲ್ಲಿಯೂ ಮೆಸೇಜಲ್ಲೂ ಕೇಳ್ತಾಯಿದ್ರಿ, ನಿಮ್ಮ ಮನೆ ತೋರಿಸಿ, ನೀವಿರೋದು ಬಾಡಿಗೆ ಮನೆನ ಸ್ವಂತ ಮನೆನ ಅಂತ ಕೇಳ್ತಾಯಿದ್ರಿ. ಬೆಂಗಳೂರಲ್ಲಿ ಇರೋದು ನಾವು, ಅದಕ್ಕೆ ವಿಡಿಯೋ ಮಾಡಿ ಹಾಕೋಣ ಅಂತ ಹೇಳಿ ವಿಡಿಯೋ ಮಾಡಿ ಹಾಕ್ತಾಯಿದ್ದೀನಿ. ಫ್ರೆಂಡ್ಸ್ ನೋಡಿ, ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಪ್ಲೀಸ್ ಸಪೋರ್ಟ್ ಮಾಡಿ. ಬನ್ನಿ ಫ್ರೆಂಡ್ಸ್, ನಮ್ಮನೆ ಯಾವ ಥರ ಇದೆ ಅಂತ ತೋರಿಸ್ತೀನಿ. ನೋಡಿ, ಕೆಳಗಿನ ಥರ ಈ ಥರ ಹತ್ಕೊಂಡು ಬಂದರೆ ಇಲ್ಲಿದೆ, ಇಲ್ಲೊಂದು ವಿಂಡೋ ಇದೆ, ಇಲ್ಲೊಂದು ಚಪ್ಪಲ್ ಸ್ಟ್ಯಾಂಡ್ ಇಟ್ಟಿದ್ದೀವಿ. ಇಲ್ಲಿ ಬಟ್ಟೆ ಅವೆಲ್ಲ ಒಣ ಹಾಕ್ತೀನಿ, ಇಲ್ಲಿ ಹಾಕಿರ್ತೀನಿ. ಇವಾಗ ಜಾಸ್ತಿ ಇದ್ದಾವಲ್ಲ ಅದಕ್ಕೆ ಮೇಲೆ ಹಾಕಿರ್ತೀನಿ. ಇವಾಗ ಸ್ವಲ್ಪ ಇದ್ದರೆ ಇಲ್ಲೇ ಹಾಕಿರ್ತೀನಿ. ಇಲ್ಲೊಂದು ಹೂವಿನ ಗಿಡ ಇಟ್ಕೊಂಡಿದ್ದೀನಿ. ನೋಡಿ, ಈ ಥರ ಬಾಗಿಲು ಪೂಜೆ ಮಾಡಿದ್ದೀವಿ. ನೋಡಿ, ಇನ್ನೂ ಒಂದು ಗಿಡ ಕಡಿಮೆ ಬಿದ್ದಿದೆ, ತುಳಸಿ ಗಿಡ ತಗೊಳ್ಬೇಕು. ಇದು ಹಾಗೆ ಒಳಗೆ ಹೋದರೆ ಇಲ್ಲೊಂದು ಕಾಟ ಹಾಕಿದ್ದೀವಿ, ಅದು ನಮ್ಮ ಅಜ್ಜಿ ಮಲ್ಕೊಂತಾಳೆ. ಇಲ್ಲಿ ಟಿವಿ ಇತ್ತು, ಟಿವಿ ನನ್ನ ಮಗ ಒಡೆದು ಹಾಕಿದ್ದಾನೆ, ಅದಕ್ಕೆ ಬಣ ಬಣ ಅಂತ ಇದೆ ನೋಡಿ. ಇಲ್ಲಿ ಹೀಗೆ ಬಂದರೆ ಫ್ರಿಜ್ ಇಟ್ಕೊಂಡಿದ್ದೀವಿ. ಇಲ್ಲಿ ಒಂದು ಹಾಗೆ ಬಂದರೆ ಇಲ್ಲಿ ಅಡುಗೆ ಮನೆ ಇದೆ ನೋಡಿ. ಇದು ಅಡುಗೆ ಮನೆ ಈ ಥರ ಇದೆ. ಯಾವ ಥರ ಇದೆ ಅಂತ ಕಮೆಂಟ್ ಮಾಡಿ. ನೋಡಿ, ಈ ಥರ ಇದೆ. ಗ್ಲಾಸ್ ಅವೆಲ್ಲ ತೊಳ್ಕೊಂಡು ಕ್ಲೀನ್ ಮಾಡಿದ್ದೀನಿ ಇವತ್ತು. ದಿನಾನು ಕ್ಲೀನ್ ಮಾಡೋರಿಗೆ ಸಾಕಾಗಿ ಹೋಗುತ್ತೆ. ಗ್ಯಾಸು ಪರಿ ಗಲೀಜಾಗಿಬಿಡುತ್ತೆ ನೋಡಿ. ಇಲ್ಲಿ ಒಂದು ಸ್ವಲ್ಪ ಬಾಂಡೆ ಇಟ್ಕೊಂಡಿದ್ದೀನಿ. ಇಲ್ಲಿ ನನಗೆ ಜಾಗ ಸಾಕಾಗ್ತಾ ಇಲ್ಲಿ ಅಡುಗೆ ಮನೆಯಲ್ಲಿ. ನೋಡಿ, ಡಬ್ಬ ಇಷ್ಟೇ ಇದೆ. ಇನ್ನೂ ಡಬ್ಬ ತಗೋಬೇಕು, ಅಡುಗೆ ಮನೆ ಯಾವ ಥರ ಇಟ್ಕೋಬೇಕು, ಈ ಥರ ಇಟ್ಕೋಬೇಕು ಅಂತ ಆಸೆ ಆಗುತ್ತೆ. ಆದರೆ ಜಾಸ್ತಿ ಜಾಗನೇ ಇಲ್ಲ ಇಲ್ಲಿ. ಪಾತ್ರೆ ಎಲ್ಲ ಮತ್ತೆ ಕೆಳಗೆ ಡಬ್ಬ ಹಾಕ್ತೀನಿ. ಮತ್ತು ಒಂದು ಸ್ವಲ್ಪ ಪಾತ್ರೆ ಮೇಲೆ ಇಟ್ಟಿದ್ದೀನಿ ನೋಡಿ. ಅಲ್ಲಿ ನೋಡಿ ಅಲ್ಲಿ ಒಂದು ಸ್ವಲ್ಪ ಇಟ್ಟಿದ್ದೀನಿ. ಇಲ್ಲಿ ಫಸ್ಟಿಗೆ ದೇವ್ರ ಜಗಲಿ ಮಾಡಿದ್ರು ಫ್ರೆಂಡ್ಸ್ ಇಲ್ಲಿ ಇದು. ಆಮೇಲೆ ಅದು ನಾವು ಜಾಗ ಸಾಕಾಗ್ತಾ ಇಲ್ಲ ಅಂತ ಹೇಳಿ ಮಂಟಪ ತೊಗೊಂಡಿದ್ದೀವಿ. ಮಂಟಪದಲ್ಲಿ ನಾನು ದೇವ್ರನ್ನ ಇಡ್ತೀನಿ. ಅಲ್ಲಿ ಖಾಲಿ ಇರೋದಕ್ಕೆ ಸ್ಪೂನು ಮತ್ತು ಡಬ್ಬ, ತುಪ್ಪದ ಡಬ್ಬಿ ಅವನ್ನೆಲ್ಲ ಇಲ್ಲಿ ಇಟ್ಕೊಂಡಿರ್ತೀನಿ. ಮಿಕ್ಸರ್ ಜಾರು ಇದು ಮೇಲೆ ಹೆಚ್ಚು ಹಾಕಿರ್ತೀನಿ, ಇದರಲ್ಲಿ ಅಕ್ಕಿ ಹಾಕಿರ್ತೀನಿ. ಇವೆರಡು ಮಿಕ್ಸರನ್ನು ಇಲ್ಲಿ ಇಟ್ಕೊಂಡಿದ್ದೀನಿ. ಇಲ್ಲೊಂದು ಹಿಟ್ಟಿನ ಡಬ್ಬಿ ಇಟ್ಕೊಂಡಿದ್ದೀನಿ ನಾನು. ಇದರಲ್ಲಿ ಏನೂ ಇಲ್ಲ, ಹೀಗೆ ಖಾಲಿ ದೊಡ್ಡ ದೊಡ್ಡ ಡಬ್ಬ ಯಾವಾಗಾದರೂ ಉಪಯೋಗಿಸೋವು ತಳಗಿಟ್ಟಿರ್ತೀನಿ ನಾನು. ನೋಡಿ, ಈ ಥರ ಇದೆ ಅಡುಗೆ ಮನೆ. ಪುಟ್ಟದಾಗಿದೆ. ನಾನು ಆ ಥರ ಮಾಡ್ಕೋಬೇಕು, ಈ ಥರ ಮಾಡ್ಕೋಬೇಕಂತ ತುಂಬಾ ಆಸೆ ಇದೆ, ಆದರೆ ಜಾಗ ಸಾಕಾಗಲ್ಲ. ಹಾಗಂದು ಇದ್ದಿದ್ರಲ್ಲೇ ಸ್ವಲ್ಪ ಈ ಥರ ಮಾಡ್ಕೊಂಡು ಇಟ್ಕೊಂಡಿದ್ದೀನಿ. ಯಾವ ಥರ ಇದೆ ಅಂತ ಕಮೆಂಟ್ ಮಾಡಿ ಫ್ರೆಂಡ್ಸ್ ನನಗೆ. ಇಲ್ಲಿ ನಮ್ಮಮ್ಮ ಮಲಗ್ತಾರೆ. ಇದಿಷ್ಟು ಹಾಲು ನೋಡಿದು, ಇದಿಷ್ಟು ಹಾಲು ನೋಡಿ. ಈ ಥರ ಇದೆ ಹಾಲಿದು. ಇದು ಒಂದು ಬಾತ್ರೂಮ್ ಇದೆ ಇಲ್ಲಿ ಅಡುಗೆ ಮನೆ ಪಕ್ಕದಲ್ಲೇ. ಇದು ಅಡುಗೆ ಮನೆ, ಇದು ಪಕ್ಕದಲ್ಲೇ ಬಾತ್ರೂಮ್ ಇದೆ ನೋಡಿ. ಈ ಥರ ಬಾತ್ರೂಮ್ ಇದೆ ಒಳಗೆ. ಈ ಥರ ಬಾತ್ರೂಮ್ ಇದೆ. ಇದು ರೂಮ್ ನೋಡಿ. ನನ್ನ ಮಗಳು ಎದ್ದು ಆಟ ಆಡ್ತಾ ಇದ್ದಾಳೆ ಜೋಳಿಗೆಯಲ್ಲಿ ನೋಡಿ. ಈ ಥರ ಇದೆ ನೋಡಿ. ಇಲ್ಲಿ ನನ್ನ ಮಕ್ಕಳು ಆಟಿಕೆ ಸಾಮಾನು, ಗಾಡಿ ಅವನ್ನೆಲ್ಲ ಈ ಕಡೆ ಇಟ್ಟಿರ್ತೀನಿ. ಇಲ್ಲಿ ಮಳೆ ಪಳೆ ಹತ್ಕೊಂಡ್ರೆ ಬಟ್ಟೆ ಇಲ್ಲಿ ಹಾಕ್ತೀನಿ ನಾನು ನೋಡಿ. ಇಲ್ಲೊಂದು ಕಬೋರ್ಡ್ ಇದೆ, ಈ ಥರ ಇದೆ ನೋಡಿ. ಈ ಥರ ಇದೆ. ಇಲ್ಲೊಂದು ಮಿರರ್ ಇದೆ, ಈ ಥರ ಇದೆ ನೋಡಿ. ಇಲ್ಲಿ ಬಾಚಣಿಕೆ ಮತ್ತು ಕೊಬ್ಬರಿ ಎಣ್ಣೆ, ನನ್ನ ಮೇಕಪ್ ಸಾಮಾನು ಏನೂ ಇಲ್ಲ. ಇದೊಂದು ಕುಂಕುಮದ ಬೊಟ್ಟು, ಇದೊಂದು ಫೇರ್ ಆ್ಯಂಡ್ ಲವ್ಲಿ, ಒಂದು ಲಿಪ್ಟಿಕ್ಕು, ಒಂದು ಕುಂಕುಮ. ನನ್ನ ಮಗಳಿಗೆ ಕಾಡಿಗೆ ಫೋಲ್ಡರ, ಅವಳದ್ದು ಬಾಚಿಂಕಿ, ನಮ್ಮ ಬಾಚಿಂಕಿ ಅಷ್ಟೇ ಇಟ್ಟಿರ್ತೀನಿ. ಇಲ್ಲೊಂದು ಚೇರ್ ಇಟ್ಟಿದ್ದೀನಿ. ಹಾಗೆ ಇಲ್ಲಿ ನಮ್ಮ ಯಜಮಾನ್ರ ಬಟ್ಟೆ ಹಾಕಿರ್ತೀನಿ. ಈ ಥರ ಇದೆ. ಈ ಥರ ಮೇಲೆ ಬ್ಯಾಗು, ಊರಿಗೆ ಹೋಗೋಕ್ಕೆ ಅದಕ್ಕೆ ಅವೆಲ್ಲ ಮೇಲೆ ಇಟ್ಟಿರ್ತೀನಿ ನೋಡಿ. ನಮ್ಮ ಮಗ ಟಿ ವಿ ಎಲ್ಲ ಒಡೆದು ಹಾಕಿಬಿಟ್ಟಿದ್ದಾನೆ, ಅದು ಅಲ್ಲಿ ಇಟ್ಟಿದ್ದೀವಿ. ಅದು ಫ್ಯಾನು ಉಚ್ಚಿದ್ದೀವಿ. ಫಸ್ಟು ಇಲ್ಲಿತ್ತದು ಫ್ಯಾನು. ನನ್ನ ಮಗಳಿಗೆ ಜೋಳಿಗೆ ಬೇಕಂತ ಹೇಳಿ ಸೀರೆ ಜೋಳಿಗೆ ಕಟ್ಟಿ ಅದು ಬ್ಯಾಗು ಅಲ್ಲಿಟ್ಟಿದ್ದೀನಿ ನೋಡಿ. ಯಾವ ಥರ ಇದೆ ಅಂತ ಕಮೆಂಟ್ ಮಾಡಿ. ನನ್ನ ಮನೆ ನೋಡಿ, ಪುಟ್ಟ ಮನೆ ಈ ಥರ ಇದೆ ನೋಡಿ. ಯಾವ ಥರ ಇದೆ ಅಂತ ಕಮೆಂಟ್ ಮಾಡಿ. ನೋಡಿದ್ರಲ್ಲ ನಮ್ಮ ಮನೆ ಯಾವ ಥರ ಇದೆ ಅಂತ. ಪುಟ್ಟ ಅರಮನೆ ನಮ್ಮದು, ಬೆಂಗಳೂರಲ್ಲಿ ಬಾಡಿಗೆ ಇರೋದು. ಇದು ಬಾಡಿಗೆ ಎಷ್ಟು ಅಂತ ತುಂಬ ಜನ ಕೇಳ್ತಾ ಇದ್ರಿ. ಬಾಡಿಗೆ ಜಾಸ್ತಿ ಇದೆ ಫ್ರೆಂಡ್ಸ್. ಇಲ್ಲಿ ಬಾಡಿಗೆ ಕಟ್ಟೋಕೆ ಒದ್ದಾಡಬೇಕು ನಾವು.
8,000 ಇದೆ ನೋಡಿ. ಇಷ್ಟೇ ಈ ಮನೆಗಷ್ಟೇ 8,000 ಇದೆ ನಮ್ಮ ಮನೆ ಬಾಡಿಗೆ. ಈ ಬಾಡಿಗೆ ಕಟ್ಟೋಕ್ಕೆ ನಮ್ಗೆ ಊಟ ಇಲ್ಲ ಅಂದರೂ ಪರವಾಗಿಲ್ಲ, ಒಂದು ಹೊತ್ತಿಂದು ಬಾಡಿಗೆ ಮಾತ್ರ ಕಟ್ಟಲೇಬೇಕು. ಇಲ್ಲಿ ಯಾರು ಸುಮ್ಮನೆ ಕೊಡೋಲ್ಲ. ಯಪ್ಪ ನಮಗಂತೂ ಸಾಕಾಗಿದೆ ಇವಾಗ ಬಾಡಿಗೆ ಕಟ್ಟಿ ಕಟ್ಟಿ ಕಟ್ಟಿ. ಅದಕ್ಕೆ ನಂದ ಒಂದು ಏನಾದರೂ ಹೆಲ್ಪ್ ಆಗುತ್ತೆ ಅಂತ ನಾನು ಯೂಟ್ಯೂಬ್ ಚಾನಲ್ ಸ್ಟಾರ್ಟ್ ಮಾಡಿದ್ದೀನಿ. ನೋಡಿ ಯಾವ ಥರ ಇದೆ ಅಂತ ಕಮೆಂಟ್ ಮಾಡಿ. ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಪ್ಲೀಸ್ ಸಪೋರ್ಟ್ ಮಾಡಿ. ಎಲ್ರಿಗೂ ಬಾಯ್. ಮತ್ತೆ ಮುಂದಿನ ವಿಡಿಯೋದಲ್ಲಿ ಸಿಗ್ತೀನಿ. ಬಾಯ್.